ಇಂದು ದೇಶದಾದ್ಯಂತ ಶ್ರೀರಾಮ್ ಫೈನಾನ್ಸ್ ಕಂಪನಿಯ ಅಂಗಸಂಸ್ಥೆಯಾಗಿ ಶ್ರೀರಾಮ್ ಗ್ರೀನ್ ಫೈನಾನ್ಸ್ಗೆ ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಚಾಲನೆ ನೀಡಲಾಗಿತ್ತು. ಈ ಪ್ರಯುಕ್ತ ಮಂಗಳೂರಿನ ಆರ್ಟಿಒ ಪರಿಸರದಲ್ಲಿ ಗಿಡ ನೆಡುವುದರ ಮೂಲಕ ವಿಶೇಷವಾಗಿ ಚಾಲನೆಯನ್ನು ನೀಡಲಾಯಿತು. ಶ್ರೀರಾಮ್ ಸಂಸ್ಥೆಯು ಸುಮಾರು 51 ವರ್ಷಗಳಿಂದ ವ್ಯವಹಾರ ನಡೆಸುತ್ತಿದ್ದು 3,000ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿದೆ. ಕಂಪನಿಯು ಪರಿಸರದ ಬಗ್ಗೆ ವಿಶೇಷ ಮುತುವರ್ಜಿ ಹೊಂದಿದ್ದು, ಆ ಪ್ರಯುಕ್ತ ಪರಿಸರ ಪ್ರೇಮಿ ವಾಹನ ಹಾಗೂ ಉಪಕರಣಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ಭಾರತದಲ್ಲೇ ಪ್ರಥಮವಾಗಿ ಈ ಯೋಜನೆಯನ್ನು ಆರಂಭಿಸಲಾಗಿದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀಧರ್ ಮಲ್ಲಾಡ್ ಅವರು ಗಿಡ ನೆಡುವ ಮೂಲಕ ಮಂಗಳೂರಿನಲ್ಲಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಅತಿ ಹೆಚ್ಚು ಗಿಡ ನೆಡುವ ಮೂಲಕ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಎಂದರು. ನ್ಯೂಸ್ ಚಾನಲ್ ನೋಡ್ತಾ ಇದ್ದಾರೆ, ಡೆಲ್ಲಿಯಲ್ಲಿ ಯಾವ ಥರ ಈ ಒಂದು ವಾಹನಗಳಿಂದ ಉಂಟಾಗುವಂತಹ ಹೊಗೆಯ ಪ್ರಮಾಣದಿಂದ ಆಗ್ತಿರುವಂತಹ ಅನಾಹುತಗಳು ಮತ್ತು ವಿವಿಧ ರೀತಿಯ ಏನು ನಮ್ಮ ಪರಿಸರ ಮಲಿನಕಾರಕ ಅಂಶಗಳನ್ನು ಈ ಒಂದು ಏನು ಕನ್ವೆನ್ಷನಲ್ ಇಂಜಿನ್ ಹೊರಗಡೆ ಆಗ್ತಾ ಇದೆ, ಈ ಒಂದು ಇದನ್ನು ತಡೆಗಟ್ಟಲು ಅಂತೂ ಸಾಧ್ಯ ಇಲ್ಲ. ಏಕೆಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಸಾರಿಗೆ ನಮ್ಮ ಒಂದು ಅವಿಭಾಜ್ಯ ಅಂಗ. ಈಗ ಮೊದಲೆಲ್ಲ ಸೈಕಲ್ ನೋಡ್ತಾ ಇದ್ವಿ, ಈಗ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಯಾರೂ ಕೂಡ ಸೈಕಲ್ ತುಳಿಯೋದಿಲ್ಲ. ಎಲ್ಲರಿಗೂ ಕೂಡ ವೆಹಿಕಲ್ ಇಮಿಡಿಯೇಟು ಟ್ರಾನ್ಸಿಟ್ ಸಿಸ್ಟಮ್ ಬೇಕಾಗಿದೆ. ಸೊ ಆದ್ದರಿಂದ ಈ ಒಂದು ಪ್ರಕೃತಿಯನ್ನು ಉಳಿಸೋದರ ಜೊತೆಗೆ ಏನು ನಾವು ಈ ಎಲೆಕ್ಟ್ರಿಕ್ ವೆಹಿಕಲ್ನ ಉತ್ತೇಜಿಸುವ ಒಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಏನು EVಯಿಂದ ಆಗುವಂಥ ಪರಿಸರ ಮಾಲಿನ್ಯ, ಇದು ಕನ್ವೆನ್ಷನಲ್ ಇಂಜಿನಿಂದ ಆಗುವಂಥ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಒಂದು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಕೆ ಹೆಚ್ಚಾಗಬೇಕು. ಅದರ ಜೊತೆಗೆ ಸಾರ್ವಜನಿಕ ವಾಹನಗಳ ಬಳಕೆ ಕೂಡ ಹೆಚ್ಚಾಗಬೇಕಂತ ಹೇಳ್ತಾ ತಮಗೆಲ್ಲರಿಗೂ ಈ ಒಂದು ಏನು ಗ್ರೀನ್ ಮೊಬಿಲಿಟಿ ಏನು ನಮ್ಮ ಶ್ರೀರಾಮ್ ಫೈನಾನ್ಸ್ ಇರ್ಬೋದು, ಮತ್ತು ಅದೇ ರೀತಿಯಾಗಿ ನಮ್ಮ ಇಲಾಖೆಯಿಂದ ಕೂಡ ನಾವು ವಾಯು ಮಾಲಿನ್ಯ ಮಾಸಾಚರಣೆ ಅಂತ ಮಾಡ್ತೀವಿ. ಝೋನಲ್ ರಿಕವರಿ ಹೆಡ್ ನಾಗರಾಜ್ ಬಿ ಅವರು ಮಾತನಾಡಿ, ಇಂದು ದೇಶಾದ್ಯಂತ ಶ್ರೀರಾಮ್ ಫೈನಾನ್ಸ್ ಕಂಪನಿಯ ಅಂಗಸಂಸ್ಥೆಯಾಗಿ ಶ್ರೀರಾಮ್ ಗ್ರೀನ್ ಫೈನಾನ್ಸ್ ಚಾಲನೆಗೊಂಡಿದ್ದು ಇದೊಂದು ಮೈಲಿಗಲ್ಲಾಗಲಿದೆ ಎಂದರು. ಶ್ರೀರಾಮ್ ಗ್ರೂಪಿನ ಒಂದು ಯಶಸ್ವಿ ಬಿಸ್ನೆಸ್ ಪ್ರಯಾಣದಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳಿ, ಯಾಕಂದರೆ ಇವತ್ತೊಂದು ನಮ್ಮ ಸಂಸ್ಥೆಯ ಅಂಗಸಂಸ್ಥೆಯಾಗಿ ಶ್ರೀರಾಮ್ ಗ್ರೀನ್ ಫೈನಾನ್ಸ್ ಇವತ್ತು ದೇಶಾದ್ಯಂತ ಇವತ್ತು ಚಾಲನೆಗೊಳ್ತಾ ಇದೆ. ಸೊ ಅದರ ಒಂದು ಭಾಗವಾಗಿ ಇವತ್ತು ನಮ್ಮದು ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಬ್ರಾಂಚ್ಗಳಲ್ಲಿ ಇವತ್ತೊಂದು ನಮ್ಮ ಒಂದು ಇನಾಗರಲ್ ಆ್ಯಕ್ಟಿವಿಟೀಸ್ ನಾವು ಇವತ್ತು ಮಾಡ್ತಾ ಇದ್ದೇವೆ. ತಾವೆಲ್ಲ ತಿಳಿದಿರುವ ಹಾಗೆ ಈಗ ಇಡೀ ವಿಶ್ವದಲ್ಲಿ ಒಂದು ಪರಿಸರದ ಬಗ್ಗೆ ಅತ್ಯಂತ ಕಾಳಜಿಯಿಂದ ಒಂದು ಕ್ರಿಯಾ ಯೋಜನೆ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಇನ್ನು ಮುಂದೆ ಪರಿಸರ ಸ್ನೇಹಿ ಉದ್ಯಮ ಹಾಗೂ ಪರಿಸರ ಸ್ನೇಹಿ ವಾಹನಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಬರ್ತದೆ. ಈಗ ಮೊನ್ನೆ ನಮ್ಮ ಕೇಂದ್ರ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದಾಗೆ ಇನ್ನು 5 ವರ್ಷಗಳಲ್ಲಿ ಒಂದು 20 ಲಕ್ಷ EV ವಾಹನಗಳ ರಿಕ್ವೈರ್ಮೆಂಟ್ ಬರ್ತದೆ. 20 ಲಕ್ಷ ವಾಹನಗಳು ರೋಡಿಗೆ ಬರ್ತದೆ. ಅದೇ ರೀತಿ 4 ಲಕ್ಷ ಕೋಟಿ ಫೈನಾನ್ಸ್ ಅರೇಂಜ್ಮೆಂಟ್ ಸಹ ಆಗ್ತಾಯಿದೆ. ಸೊ ಆ ಸಂದರ್ಭದಲ್ಲಿ ನಾವು ಈಗಾಗಲೇ ಈಗ ಪ್ರೈವೇಟ್ ಸೆಕ್ಟರಲ್ಲಿ ಇಕೋಫೈ ಅಂತ ಒಂದು ಫೈನಾನ್ಸ್ ಕಂಪನಿ ಇದೆ ಗ್ರೀನ್ ಫೈನಾನ್ಸ್ನಲ್ಲಿ, ಮತ್ತು ಸಿಡ್ಬಿ ಅವರು ನಮ್ಮ ಸೋಲಾರ್ ಪ್ಯಾನಲ್ಗೆಲ್ಲ ಫಂಡಿಂಗ್ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಮ ಶ್ರೀರಾಮ್ ಸಹ ಈ ಒಂದು ಫೀಲ್ಡಿಗೆ ಎಂಟ್ರಿ ಆಗಿದೆ. ಸೊ ಫ್ಯೂಚರ್ ಡೇಸ್ ನಾವೆಲ್ಲ ತಿಳ್ಕೊಂಡಾಗೆ ಟ್ರಾನ್ಸ್ಪೋರ್ಟ್ ಈ ನಾನ್ ರಿನ್ಯೂವೇಬಲ್ ಎನರ್ಜಿ ಸಾಧಾರಣ ಒಂದು 22 ಲಕ್ಷ ಕೋಟಿ ನಮ್ಮ ದೇಶ ಆಮದು ಅದಕ್ಕೆ ವ್ಯಯ ಮಾಡ್ತೇವೆ. ಸೊ ಫ್ಯೂಚರ್ ಡೇಸ್ ಈ ರಿನ್ಯೂವೇಬಲ್ ಎನರ್ಜಿಗೆ ಇಂಪಾರ್ಟೆನ್ಸ್ ಇದೆ. ವೆಸ್ಟ್ ಕೋಸ್ಟ್ನ ಮಾಲಕರಾದ ಮೊಹಮ್ಮದ್ ರಫೀಕ್ ಅವರು ಮಾತನಾಡಿ ಶುಭ ಹಾರೈಸಿದರು. ಕಾಲಕ್ಕೆ ತಕ್ಕಂತ ಯಾವ ಫೈನಾನ್ಸ್ ಬೇಕು, ಯಾವ ಸ್ಕೀಮ್ ಬೇಕು, ಯಾವ ಫೆಸಿಲಿಟೀಸ್ ಬೇಕು, ಶ್ರೀರಾಮ್ ಫೈನಾನ್ಸ್ ಇಸ್ ಡೂಯಿಂಗ್ ಇಟ್. ಅಟ್ ದ ಸೇಮ್ ಟೈಮ್ ಇವತ್ತು ರಿಯಲಿ ಹ್ಯಾಪಿ, ವೆರಿ ಪ್ರೌಡ್ ಈ ಸೆಕ್ಷನ್ EV ಸೆಕ್ಷನ್ನ ನಾವು ಹೀರೋದಲ್ಲಿ ಇರಬೇಕಾದ್ರೆ ಸಪ್ರೇಟ್ EV ಸೆಕ್ಷನ್ ಇದೆ. ಸೊ ದಟ್ ನಮಗೆ ಗೊತ್ತಾಗ್ತದೆ ವೇರ್ ವಿ ಆರ್ ಹೆಡಿಂಗ್. ದ ಸೇಮ್ ವೇ ಫೈನಾನ್ಸ್ ಫೀಲ್ಡಲ್ಲಿ ಫಸ್ಟ್ ಅನಿಸುತ್ತೆ ನನಗೆ ಗೊತ್ತಿದ್ದಂಗೆ ಆ EV ಸೆಕ್ಷನ್ ಸಪ್ರೇಟ್ ವರ್ಟಿಕಲ್ ಇಟ್ಬಿಟ್ಟು ಮಾರ್ಕೆಟ್ ಏನು ಮಾಡ್ತದೆ, ನಾವೇನು ಮಾಡ್ತಾ ಇದ್ವಿ ಹೊಂದಲಿಕ್ಕೆ ಅಟ್ಲೀಸ್ಟ್ ನಮ್ಮ ಹತ್ರ ಸೆಕ್ಷನ್ ಸಪ್ರೇಟ್ ಪ್ಯಾನಲ್ ಇದ್ದರೆ ಯು ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಇನ್ ದ ರೈಟ್ ಡೈರೆಕ್ಷನ್, ಇನ್ ದ ರೈಟ್ ವೇ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫೋಕಸ್ಸು ಬರ್ತದೆ.
This shows that Shriram Finance is very clear in their agenda and they are very clearly focused on EV segment. We are with them from last 18 years. We wish them all the very best. How we are going for every ಹೊಸ ಯಾವ ವೆಂಚರ್ದಾಗ ನಾವು ಜೊತೆಗಿದ್ದೀವಿ, ಇದ್ರಲ್ಲೂ ನಾವು ನಿಮ್ಮ ಜೊತೆ ಇದ್ದೀವಿ ಸರ್. And we are one of the proud dealers for Hero Vida. So we'll have a dedicated Hero Shriram Finance Green so that at least we will see what best we can do ನಮ್ಮ ಕಡೆಯಿಂದ ಮಾಡಿಬಿಟ್ಟು ಶುಭಾಶಯ ಅಂತ. ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಿವೃತ್ತ ಸೆಲ್ಕೋ ಅಧಿಕಾರಿ ಅರುಣ್ ಪಟವರ್ಧನ್, ಪತ್ರಕರ್ತ ರಾಜೇಶ್ ಭಂಡಾರಿ, ರೀಜನಲ್ ಬಿಸಿನೆಸ್ ಹೆಡ್ ಚೇತನ್ ಅರಸ್, ರೀಜನಲ್ ಬಿಸಿನೆಸ್ ಟಿಪಿಜಿ ಮಹೇಶ್ ಸಿಎಚ್, ರೀಜನಲ್ ಬಿಸಿನೆಸ್ ಹೆಡ್ ಜಯಪ್ರಕಾಶ್ ರೈ ಹಾಗೂ ವಿವಿಧ ವಾಹನಗಳ ಮಾರಾಟ ಸಂಸ್ಥೆಯ ಮಾಲಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭ ಗಣ್ಯರು ಲೋಗೋ ಅನಾವರಣಗೊಳಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಸಂಸ್ಥೆಯ ಉಪಾಧ್ಯಕ್ಷರಾದ ಉಮೇಶ್ ಜಿ ರೇವಣ್ಕರ್, ಆಡಳಿತ ನಿರ್ದೇಶಕರಾದ ವೈಎಸ್ ಚಕ್ರವಾತಿ, ಜೆಎಂಡಿ ಸುದರ್ಶನ್ ಬಿ ಹೊಳ್ಳ, ಇಡಿ ಶ್ರೀಧರ್ ಮಠಂ, ಝಡ್ಬಿಎಚ್ ಶರತ್ಚಂದ್ರ ಭಟ್ ಕಾಕುಂಜೆ, ರಾಷ್ಟ್ರೀಯ ಮುಖ್ಯಸ್ಥ ನಂದಗೋಪಾಲ್ ಅವರು ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.